ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆಗೆ ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಅವರು ಕರೆ ನೀಡಿದರು. ಇನ್ನು ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲ ನೀಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಜೆಡಿಎಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಸಭೆ ಸೋಮವಾರ ಸಂಜೆ ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿರುವಂತಹ ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಅವರ ನಿವಾಸದ ಆವರಣದಲ್ಲಿ ನಡೆಯಿತು. ಇನ್ನು ಖಾಶೆಂಪೂರ್ ಅವರು ತಿಳಿಸಿದರು, ಇನ್ನು ಖೂಬಾರ್ ಅವರನ್ನ ಲೋಕಸಭೆಗೆ ಕಳುಹಿಸುವಂತಹ ಕೆಲಸ ನಮ್ಮದು. ಇನ್ನು ಬಂಡೆಪ್ಪ ಖಾಶೆಂಪೂರ್ ಬೀದರ್ ಜಿಲ್ಲೆಯ ಅಭಿವೃದ್ಧಿ ಸೀಟು ಇದಾಗಿದೆ. ಇನ್ನು ಹಾಗಾಗಿ 3ನೇ ಬಾರಿಗೆ ಭಗವಂತ ಖೂಬಾರ್ ಅವರನ್ನ ಲೋಕಸಭೆಗೆ ಕಳುಹಿಸುವ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಅಂತ ಬಂಡೆಪ್ಪ ಖಾಶೆಂಪೂರ್ ಅವರು ಹೇಳಿದರು. ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಕಾಂಗ್ರೆಸ್ ಪಂಚರ್ ಆಗಿದೆ. ಇನ್ನು ಬಂಡೆಪ್ಪ ಖಾಶೆಂಪೂರ್ ಕಾಂಗ್ರೆಸ್ನ ಮಂತ್ರಿಗಳು ಯಾರು ಕೂಡ ಚುನಾವಣೆಯಲ್ಲಿ ನಿಲ್ಲುವುದಕ್ಕೆ ತಯಾರಿಲ್ಲದ ಪರಿಸ್ಥಿತಿ ಅವರಲ್ಲಿ ನಿರ್ಮಾಣವಾಗಿದೆ. ಇನ್ನು ಮೋದಿಯವರ ಹವಾದಲ್ಲಿ ನಾವು ಕೊಚ್ಚಿ ಹೋಗ್ತೀವಿ ಎಂಬ ಭಯ ಅವರಲ್ಲಿದೆ. ಅವರ ಬಗ್ಗೆ ನಾವು ಏನು ಮಾತಾಡೋ ಅವಶ್ಯಕತೆಯೇ ಇಲ್ಲ ಎಂದು ಬಂಡೆಪ್ಪ ಖಾಶೆಂಪೂರ್ ಅವರು ಹೇಳಿದರು. ಇನ್ನು ಎನ್ಡಿಎ ಅಭ್ಯರ್ಥಿ ಭಗವಂತ ಖೂಬಾರ್ ಅವರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡೋಣ. ನಮ್ಮ ಅಭ್ಯರ್ಥಿಯಾಗಿರುವಂತಹ ಖೂಬಾರ್ ಅವರನ್ನ ಮೊದಲಿಗಿಂತಲೂ ಹೆಚ್ಚಿನ ಬಹುಮತದೊಂದಿಗೆ ಗೆಲ್ಲಿಸಿ ಕಳಿಸುವಂತಹ ಕೆಲಸ ನಾವು ಮಾಡೋಣ ಎಂದು ನಾನು ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಹೇಳಿದ್ದೇನೆ ಅಂತ ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಪಕ್ಷದ ಪ್ರಮುಖರಾದ ದೇವೇಂದ್ರ ಸೋನಿ, ಐಲಿನ್ ಜಾನ್ ಮಠಪತಿ, ಲಲಿತಾ ಕರಂಜೆ, ಸುರೇಶ್ ಸೀಗಿ, ನಬಿ ಕುರೇಶಿ, ಸೈಯದ್ ಯಶ್ರಬಲಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮತ್ತೆ ಎಲ್ಲರೂ ಬಹಳಷ್ಟು ನಮ್ಮೆಲ್ಲ ಸಂಜು ರೆಡ್ಡಿ ಮತ್ತು ನಮ್ಮ ಗೌತಮ್, ಸೂರ್ಯಕಾಂತ್ ರೆಡ್ಡಿ, ಚಿಂಚೋಳಿನಿಂದ ಎಲ್ಲರೂ ನನ್ನ ಹೆಸರು ತಗೊಂಡು ನಿನ್ನ ಹೆಸರು ತಗೊಂಡು ನಮ್ಮ ಅಷ್ಟು ಕೌನ್ಸಿಲರ್ಗಳು ಬಂದಾರಣ. ಮತ್ತು ವಿಶೇಷವಾಗಿ ಇವತ್ತಿನ ಸಭೆ ನಾನು ಖುಷಿ ಪಟ್ಟಿದ್ದು, ನಮ್ಮ ಜೊತೆಲಿದ್ದಂಥ ಎಲ್ಲ ಮೈನಾರಿಟಿ ಲೀಡರ್ಸ್ ಹಸರು ಹಿಡ್ಕೊಂಡು ಗೊತ್ತಾಯ್ತು, ಮತ್ತು ಅವರು ನಿಮ್ಮ ಜೊತೆಲಿದ್ದೀವಿ ಎಂಬ ಒಂದು ಭಾವನೆ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿನ ಅಭ್ಯರ್ಥಿಯಾದ ಸಹೋದರಿ ಮಹೇಶ್ವರಿ ವಾಲಿಯವ್ರದ್ದು ಮದರ್ ಇನ್ ಲಾ ತೀರ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು 3ನೇ ದಿನ. ಇವತ್ತು ಅದಕ್ಕೆ ಮತ್ತೊಂದು ದಿವಸ ಸ್ಪೆಷಲ್ ಆಗಿ ನಮ್ಮ ಎಲ್ಲರಿಗೆ ಕರ್ಕೊಂಡೆಲ್ಲ ಬಂದಿದ್ದಾರೆ. ಅದಕ್ಕೆ ಎಲ್ಲರಿಗೆ ಮೊದಲ ನನ್ನ ಪರವಾಗಿ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಸ್ವಾಗತ ಮಾಡ್ತೇನೆ. ಬಂಧುಗಳೇ, ಇವತ್ತ ಇಡೀ ದೇಶದಲ್ಲಿ 2024ನಲ್ಲಿ ನೆಕ್ಸ್ಟ್ ಭಾರತ ದೇಶ ಇರಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಇವತ್ತು ನಾವು ಪ್ರಜ್ಞಾವಂತರು, ಒಂದು ಗಾದೆ ಇದೆ, ಸಬ್ಕಾ ಸುನ್ನ ದಿಲ್ ಕಾ ಕರ್ನಾ. ಹಂಗಾಗಿ ಎಲ್ಲರೂ ಕೇಳರಿ. ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ. 2006ರಲ್ಲಿ ನಾ ಪ್ರಥಮ ಬಾರಿ ಮಂತ್ರಿ ಆದಾಗ ಮೊದಲನೇ ಟೂರ್ ಇಸ್ರೇಲ್ಗೆ ಹೋಗಿದ್ದೆ. ಅವತ್ತ ನರೇಂದ್ರ ಮೋದಿಜಿಯವರೇನು ಇವತ್ತು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, 10 ವರ್ಷ ಹಿಡಿದು ಅವತ್ತ ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ರು. ಅವ್ರ ಜೊತೆ 3 ದಿವಸ ಶರದ್ ಪವಾರ್ ಅವ್ರ ಡೆಲಿಗೇಷನ್ ನಲ್ಲಿ ನಾನು ಬಹಳ ನಿಕಟವಾಗಿ, ಯಾಕಂದ್ರೆ ನಾವೆಲ್ಲ ಹಿಂದಿ ಮಾತಾಡ್ತೀವಿ, ಅಲ್ಲವ್ರ ಜೊತೆ ದಿವಸ ಊಟ ಮಾಡೋ ಮುಂದೆ ಅದು ಇದು ಎಲ್ಲ ಹಿಂದಿ ಮಾತಾಡ್ಕೊತಿದ್ವಿ. ನಾನು ಮಂತ್ರಿಯಾಗ ಒಂದು ಸೆಕ್ರೆಟರಿ ಕರ್ಕೊಂಡು ಹೋಗಿದ್ದ. ಅವ್ರು ಕೂಡ ನೋಡ್ತೀನಿ, ಒಪ್ಪಿಲ್ಲ, ಇವರೇ ಓಡಾಡ್ತಿದ್ರು. ನಾವು ಒಂದು ದಿವಸ ಅವ್ರಿಗೆ ಕೇಳ್ದ, सर मोदी साहब आप तो चीफ मिनिस्टर है, हम एक मंत्री होके एक सेक्रेटरी को लेके तुम्हारे साथ कोई भी नहीं दिखता, वो लोग क्या करने वाले हैं? अಲ್ಲಿನ ಮಂದಿ ಆಫೀಸರ್ ಅವ ಬಾವು ಅವೆಲ್ಲ ನೋಡಿ ಕುಮಾರಣ್ಣವ್ರಿಗೆ ಬಂದು ಹೇಳ್ದೆ ನಾನು, ಅಣ್ಣ ಅಲ್ಲೊಂದು ಜನರ ನೋಡ್ಬರ್ಬೇಕು, ಹೆಂಗ ಟೈಟ್ ಇಟ್ಟನ್ ಮನುಷ್ಯ ಅಂತೇಳಿ. ಅಂದ್ರೆ ಸಿ ದಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್, ಗೊತ್ತಾಯ್ತಾ? ಅವತ್ತು ನೋಡಿದ್ದು. ಹಾಗಾಗಿ ನಮ್ಮ ಎಲ್ಲರೂ, ನಮ್ಮ ರಾಜು ಕಡ್ಯಾಳ ಅವರೆಲ್ಲ ಹೇಳಿದ್ರು, ನಮ್ಮ ದೇವೇಗೌಡರು ಸಾಹೇಬರು ಬಹಳ ಲೇಟ್ ಮಾಡಿ ಇದು ಮೈತ್ರಿ ಮಾಡ್ಕೊಂಡಿರೋದು, ಮೊದಲೇ ಜಾರ್ಜ್ ಫರ್ನಾಂಡಿಸ್ ಅವರೆಲ್ಲ ಮೊದಲು ಮಾಡಿದ್ರು ಅಂತೇಳಿ. ಆದ್ರೆ ತಮಗೆ ಗೊತ್ತಿದೆ, ಇವತ್ತು ಭಾರತ ದೇಶದಲ್ಲಿ ಇವತ್ತು ನಮಗೂ ಹೆಮ್ಮೆ ಇದೆ, ನಮ್ಮ ಪಕ್ಷದ ಜೆಡಿಎಸ್ ಪಕ್ಷದ 91-92 ವಯಸ್ಸಲ್ಲಿ ಸನ್ಮಾನ್ಯ ದೇವೇಗೌಡರು ಒಬ್ಬ ಮುಂದಿನ ಮಗ
ಹಾಸನ್ನಿಂದ ರೈತರ ಮಗ ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗಿ ಇಡೀ ದೇಶದ ಒಂದು ನಾಡಿ ಮಿಡಿತ ಇದ್ದಂತ ವ್ಯಕ್ತಿ ಇವತ್ತು ಇಡೀ ಭಾರತ ದೇಶದಲ್ಲಿ ಯಾರ ಇದ್ರ ಅದು ದೇವೇಗೌಡರು ಇದ್ದಾರೆ. ಅಂತವ್ರೇನದಲ್ಲ ಇವತ್ತ ದೇಶ ಯಾವ ರೀತಿ ಹೋಗ್ಬೇಕು, ಮುಂದಿನ ದಿನಗಳಲ್ಲಿ ಯಾರ ಕೈಯಲ್ಲಿ ಇರಬೇಕು ಅಂತೇಳಿ ನಾವು ನೀವು ಮಾತಾಡೋ ದೊಡ್ಡದಲ್ಲ. ಆ ದೇವೇಗೌಡರು ಮುಂದೆ ನರೇಂದ್ರ ಮೋದಿಜಿ ಅವರ ಕೈಯಲ್ಲಿ ದೇಶ ನಡೆಸಬೇಕು ಎಂಬ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದಾರೆ. ಇವತ್ತು ಅವ್ರು ಹೇಳಂಗೆ ಇವತ್ತ ದೇವೇಗೌಡಜಿಯವರು ಇರ್ಬೋದು, ಇವತ್ತು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಇರ್ಬೋದು, ಮತ್ತೆಲ್ಲ ನಮ್ಮ ನಾಯಕರು ಇವತ್ತು ದೇಶದಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಅದಕ್ಕಿಂತ ಎಲ್ಲಕ್ಕಿಂತ ದೊಡ್ಡದು ನಿಮಗೆ ಹೇಳ್ತೀನಿ ಕೇಳ್ರಿ, ನಮ್ಮ ಕರ್ನಾಟಕದ ಅಭಿವೃದ್ಧಿ. ಹಿಂದೆ ಏನಾಗಿದೆ ಗೊತ್ತಿಲ್ಲ, ಮುಂದೆ ಆಗೋ ಬಗ್ಗೆ ನೀರಾವರಿ ಇನ್ನೊಂದಿರ್ಬೋದು. ಈ 28 ಮಂದಿ ಕೂಡ ಕಳಿಸಿದ್ರೆ ಅದ್ರ ಕೂಡ ನಮ್ ಕುಮಾರಸ್ವಾಮಿ ಇರ್ತಾರ, ಅವ್ರು ಸುಮ್ಮನೆ ಕೂಡ ಅಲ್ಲ. ಕರ್ನಾಟಕ ಬಗ್ಗೆದಾಗ ಆವಾಜ್ ಎತ್ತಂತ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರ, ಅದ ಕೂಡ ನಾವು ದೇವೇಗೌಡರಿಗೆ ಕರ್ಕೊಂಡ್ಬೇಕು. ಅದಕ್ಕ ಆ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ದೇಶ. ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ नबी साहब, हमारे रिश्तेदारों को फॉरेन पूछो फोन करके, पहले क्या था 10 साल पहले, ಇವತ್ತು ಹೆಂಗಿದೆ ನಮ್ಮ ಭಾರತ ದೇಶ ಇಜ್ಜತ್ತು, ಆ ಸ್ಟೇಟಸ್ ಆ ಒಂದಿದು ನರೇಂದ್ರ ಮೋದಿಜಿಯವರು ಇವತ್ತು ಭಾರತ ದೇಶಕ್ಕೆ ತಂದುಕೊಟ್ಟ. ಆ ನಿಟ್ಟಿನಲ್ಲಿ ನಾವು ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಾವು ನೋಡೋಣ. ಅದರಲ್ಲಿ ನಮ್ಮ ಜಿಲ್ಲಾ ಇವತ್ತು 2 ಬಾರಿ ಸಂಸದರಾಗಿದ್ದಾರೆ ಭಗವಂತ ಖೂಬಾಜಿ ಅವರು, ಇವತ್ತು ಮಂತ್ರಿನೂ ಆಗಿ ಅವ್ರಿಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು 2-3 ಸಿಡಿ ಹತ್ತಾರೆ, ಈಗ ಮುಂದೆ ಸಿಡಿ ಏರೋದು ದೊಡ್ಡ ಮಾತಿಲ್ಲ. ಪೈಲೆ ಏರೋದೇ ತಕ್ಲೀಫ್ ಆಯ್ತವ, ಹಿಂದಿ ಸಾರಿ ಆಟೋಮೆಟಿಕ್ ಬಹಳ ಚಿಡಿತಾನ ಮನುಷ್ಯ. ಹಂಗಾಗಿ ಇದು 3ನೇ ಬಾರಿ ಇವತ್ತು ಅವ್ರ ಸೀಟ್ ಅಲ್ಲ, ಅದು ನಮ್ ಬೀದರ್ ಜಿಲ್ಲೆದು ಅಭಿವೃದ್ಧಿ ಸೀಟ್ ಇದೆ. ಅದು ನಾವೇನದಲ್ಲ ನಮ್ ಜಿಲ್ಲೆ ಅಭಿವೃದ್ಧಿ ಪತ್ರದಲ್ಲಿ ಒಯ್ಯಂತ ಕೆಲಸ ನಾವು ನೀವೆಲ್ಲ ಸೇರಿ ಮಾಡಬೇಕು. ಅದಕ್ಕ ಸ್ಪೆಷಲಿ ನಾವು ಬರೋಕ್ಕಿಂತ ಮೊದಲು ನಮ್ಮ ಮೈನಾರಿಟಿ ಅಣ್ಣ ತಮ್ಮರಿಗೆ ನಾವು ಒಂದು ಮಾತು ಹೇಳಿದ್ದೀನಿ. ನಾನು ಒಂದು ಹೆಮ್ಮೆ ಇದೆ, ನಾವು NDA ಕೂಟಕ್ಕೆ ಸೇರಿರಬಾರ್ದು. ಇವತ್ತಿನವರೆಗೆ ನನ್ನಲ್ಲಿದ್ದಂತ ಮೈನಾರಿಟಿ ಮುಸ್ಲಿಂ ಅಣ್ಣ ತಮ್ಮರು ಒಬ್ಬ ಸಿಂಗಲ್ ಮನುಷ್ಯ ನಮ್ಮ ಪಾರ್ಟಿ ಬಿಟ್ಟು ಹೋಗಿಲ್ಲ, ಸಿಂಗಲ್ ಮನುಷ್ಯ. ಗೊತ್ತಾಯ್ತಾ? ಅದಕ್ಕೆ ನಾ ಇವತ್ತು ನೀವು ಬರೋಕ್ಕಿಂತ ಮೊದಲು ಹೇಳಿದ್ದೀನಿ ಅವರಿಗೆ, ನೀವು ಎಲ್ಲರೂ ತಯಾರಾಗಿ ಇವತ್ತು ಓಟ್ ಪಡೆಯೋಣ, ನಮ್ಮ ಮಂದಿಗೆ ಕರೆಕ್ಟ್ ದಾರಿ ತೋರ್ಸೋಣ. ನಮ್ ಗಲ್ಲಿದಾಗ ನಮ್ ಓಟು ನಾವು ಶಕ್ತಿ ತೋರಿಸಿದ್ರೆ ನೀವು ನನ್ನ ಬಲ್ ಬರ್ರಿ, ನಾ ಕೋಬಾರ್ ಬಲ್ ಹೋಗ್ತೀನಿ, ಕೋಬಾರಿ ತಗೊಂಡು ಮೋದಿ ಅವ್ರ ಬಲ್ ನಮ್ ಗಲ್ಲಿಗೆ ಬೇಕೇನ್ ಬೇಕು ಅದು ತಗೊಂಡ್ ಬರೋರಿ ಅಂತೇಳಿ ಹಿಂಗೆ ಹೇಳಿದ್ದೀನಿ. ಇಂಥ ವಾತಾವರಣ ಮಧ್ಯದಲ್ಲಿ ನಾವು ನೀವೆಲ್ಲ ಕೆಲಸ ಮಾಡಬೇಕಾಗಿದೆ. ಈ ಬಹಳಷ್ಟು ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ರು, ಯಾಕಂದ್ರೆ ಇದು ಮೈತ್ರಿ ಮಾಡ್ಕೊಂಡಿದೀವಿ. ಈ ಬಹಳಷ್ಟು ಕಡೆ ಇವತ್ತು ಅಸಮಾಧಾನ ಇರುತ್ತೆ. ನಾವು ನಮ್ಮಲ್ಲೇ ಈಗ ಕಿತ್ತಾಟಗಳು ಆಡಿರ್ತೀವಿ, ಒಂದು ಪಾರ್ಟಿದವ್ರು ಗೆದ್ದಿರ್ತಾರ, ನಾವು ಸೋತಿರ್ತೀವಿ, ಇನ್ನೊಬ್ರು ಸೋತಿರ್ತಾರೆ, ಇನ್ನೊಬ್ರು ಗೆದ್ದಿರ್ತಾರೆ. ಆದ್ರೂ ಮೈತ್ರಿ ಧರ್ಮ ಏನಿದೆಯಲ್ಲ ನಾವು ಬಹಳ ಒಳ್ಳೆ ರೀತಿಯಿಂದ ಪಾಲಿಸಂತ ಕೆಲಸ ಮಾಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು 28 ಕ್ಷೇತ್ರದ ಎಲ್ಲ ಮುಖಂಡರಿಗೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಮೊನ್ನೆ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರು ಬೆಳಗಾವಿ ಅವರು ಮೀಟಿಂಗ್ ನಲ್ಲಿ ಸಿಕ್ಕಿದ್ರು, ಅವರಿಗೂ ಹೇಳಿದ್ದೀನಿ, ನಾವೆಲ್ಲ ಜಾಯಿಂಟ್ ಏನಲ್ಲ ಪ್ರೋಗ್ರಾಮ್ಗಳು ಮಾಡೋಣ. ಒಂದು ದಿವಸ ಒಂದು 5-6 ಹೋಬಳಿಗಳಲ್ಲಿ 2 BJP JDS 2 ಕಾರ್ಯಕರ್ತರು ಸಮಾವೇಶ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೇಳಿದ್ದೀನಿ. ಅದೇ ರೀತಿ ಇವತ್ತು ನನ್ನ ದಕ್ಷಿಣ ಕ್ಷೇತ್ರ ಇರ್ಬೋದು, ಬೀದರ್ ಕ್ಷೇತ್ರ ಇರ್ಬೋದು, ಹುಮನಾಬಾದ್ ನಮ್ದೆಲ್ಲ ನಾಯಕರು ಬಂದಿದ್ದಾರ. ಇವತ್ತು ನಮ್ದೇ ಆದಂತ ಶಕ್ತಿ ಇದೆ. ನಾವು ಒಂದು ಮಾತು ಹೇಳ್ತೀನಿ ನಿಮ್ಗೆ ಎಲ್ಲರಿಗೆ, ನಮ್ ಬಂದಂತ ಎಲ್ಲ ಲೀಡರ್ಸ್ ಕೇಳ್ಕೋಬೇಕು,
ಇವತ್ತಿಂದ ಹಿಡಿದು ಈ ಕ್ಷಣದ ಹಿಡಿದು ಹೆಂಗೆ ಮೊನ್ನೆ ಸಮನ್ವಯ ಸಮಿತಿದಾಗ ದೇವೇಗೌಡರು ಸಂದೇಶ ಕೊಟ್ಟಿದಾರ, ಇವತ್ತ ನಮ್ಮ ಸಭೆಯಲ್ಲಿ ನಾವೆಲ್ಲರೂ ಒಂದು ತೀರ್ಮಾನ ಬರೋಣ. ಇವತ್ತಿಂದ ಹಿಡಿದು ಯಾರೇ ಕೇಳಿ ಏನೇ ಮಾಡ್ಲಿ ನಮ್ಮ ಒಂದು ನಿಷ್ಠೆ NDA ಅಭ್ಯರ್ಥಿ ಭಗವಂತ ಖೂಬಾರ್ ಪರವಾಗಿ, ಅವ್ರ ಪರವಾಗಿ ಎಷ್ಟಿದೆ, ಮೇ 7ನೇ ತಾರೀಕು 6 ಗಂಟೆವರೆಗೆ ನಾವು ನಿತ್ಯ ಮಾಡಬಾರ್ದು. ಅದ್ರ ಬಾದ್ 5 ವರ್ಷ ಭಗವಂತ ಖೂಬಾರಿ ನಿತ್ಯ ಮಾಡಿಕೊಡ್ಬಾರ್ದು. ನಾವು ಅಂತ ಕೆಲಸ ನಾವು ಮಾಡ್ಬೇಕು. ಯಾಕಂತಂದ್ರೆ ಏಕ್ ಗಡಿ ಚುಕ್ಕಿ ಎತ್ತೋ 12 ಗಡಿ ಚುಕ್ಕಿ ಅಂತೇಳಿ ಗಾದೆ ಇದೆ. ಇದು ಇದೇ ಶಕ್ತಿ ಇದೆ. ಎಲ್ಲ ಕಡೆ ನಾವು ಭರ್ಜರಿದ್ದೇವೆ ಅಂತೇಳಿ ನಾವು ಮನೆ ಕೊಡೋದು ಬೇಡ. ಎವ್ರಿ ಮೂಮೆಂಟ್ ನಮ್ಮ ರಿಲೇಟಿವ್ಸ್ ಇರ್ಬೋದು, ಅಣ್ಣ ತಮ್ಮರು ಇರ್ಬೋದು, ಗಲ್ಲಿ ಇರ್ಬೋದು, ಊರ್ ಇರ್ಬೋದು, ತಾಲೂಕಾ ಇರ್ಬೋದು, ನಮ್ದೆಲ್ಲ ಶಕ್ತಿ ಅನ್ನೋದಲ್ಲ. ಯಾಕಂದ್ರೆ ಇವತ್ತು ಯಾರೋ ಫೋನ್ ಮಾಡಿದ್ರು, ಸಾಮ್ರೆ ನಮ್ ಚಿನ್ನ ಎಲ್ಲಿ ಬರ್ತದ ಅಂತೇಳಿ. ಈಗ ನಮ್ ಚಿನ್ನ ಇರಲ್ಲ ಇದ್ರಾಗ. ಬಿಜೆಪಿ ಚಿಹ್ನೆ ಕಮಲನೇ ನಮ್ ಚಿನ್ನು ಪಾರ್ಲಿಮೆಂಟ್ದಾಗ, ಗೊತ್ತಾಯ್ತಾ? ಹಂಗಾಗಿ ಮತ್ತ ಎಷ್ಟೋ ಮಂದಿ ಹುಡುಕ್ತಾ ಇರ್ತಾರೆ ಎಲ್ಲದ ಹುಲ್ಲಿನರಿ ಅಂತೇಳಿ, ಗೊತ್ತಾಯ್ತಾ? ಅವೆಲ್ಲ ಜರ ಹುಷಾರ್ಸರಿ. ಯಾಕಂತಂದ್ರ ಸಾಂಕ್ರಿಯವರು ಹೇಳದಪ್ಲೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಏನ್ ಲೀಡ್ ಇತ್ತು ಅದಕ್ಕಿಂತ ಹೆಚ್ಚಿಗೆ JDS ಜೊತೆ ಹೋದ ಮೇಲೆ ನಮಗ ಜಯ ಸಿಕ್ಕಿದೆ ಎಂಬ ಒಂದು ನಿಟ್ಟಿನಲ್ಲಿ ಇಲ್ಲಿನ ಭಗವಂತರು ಖೂಬಾರ್ ಮೆಸೇಜ್ ದಿಲ್ಲಿ ತನ ಮುಟ್ಸಂತ ಕೆಲಸ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಕಲ್ತು ಶ್ರಮ ಪಡೋಣ. ಮತ್ತೆ ನೀವೇನ್ ಹೇಳಿರಿ, ಕೆಲವೆಲ್ಲ ನಿಮ್ ಭಾವನೆ ನಮ್ಮ ಗೌತಮ್ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅವೆಲ್ಲರೂ ನಾವು ಕೂತ್ಕೊಂಡು ಪರಸ್ಪರ ಮಾತಾಡಿ ಎಲ್ಲ ಸರಿಪಡಿಸ ಅಂತ ಕೆಲಸ ನಾವು ಮಾಡ್ತೀವಿ. ಮತ್ತೆ ಇವತ್ತಿನ ನಮ್ದು ಒಂದೇ ಒಂದು ಗುರಿ, NDA ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಭಗವಂತ ಖೂಬಾರು ಗೆಲ್ಸಂತ ಕೆಲಸ ನಾವು ನೀವೆಲ್ಲ ಸೇರಿ ಬಹಳ ಭರ್ಜರಿನಿಂದ ಮಾಡಿ ಗೆಲ್ಸಿ ಇವತ್ತು ದಿಲ್ಲಿಗೆ ಏನದಲ್ಲ ಇವ್ರ ಜೊತೆಯಲ್ಲಿ ನಮ್ಮ ದೇವೇಗೌಡರಿಗೆ, ಯಾಕಂದ್ರೆ ಮೊನ್ನೆ ಮೀಟಿಂಗ್ ಅಲ್ಲಿ ಓಪನ್ ಆಗಿ ನಮ್ಗ ಹೆಸರು ತಕೊಂಡವ್ರು ಹೋದ್ರು, ಬೀದರ್ನಲ್ಲಿ ನಮ್ದು ಏನ್ ಶಕ್ತಿ ಇದೆ, ಗುಲ್ಬರ್ಗದಾಗ ಏನ್ ಶಕ್ತಿ ಇದೆ, ಇಂಥವೆಲ್ಲ ನಾವು ನಿಮ್ಗ ಮುಕ್ತವಾಗಿ ದಾರಿ ಎರಿತೀವಿ. ಇದರಲ್ಲಿ ಏನು ಅನುಮಾನ ಪಡೋದು ಬೇಡ ಅಮ್ಮ ನಿಟ್ಟಿನಲ್ಲಿ ಅವ್ರು ಮಾತಾಡಿದ್ರು. ಇವತ್ತು ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಕೋಲಾರ ಇರ್ಬೋದು, ಇವತ್ತು BJP ಅವರೆಲ್ಲ ನಮ್ಮ ಜೊತೆಯಲ್ಲಿ ಕಂದೆ ಮೀನಾಕೆ ಚೆಲ್ರೆ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಇವತ್ತು ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ನಾವೆಲ್ಲ ಗ್ಯಾರಂಟಿಗಳ ಮಧ್ಯದಲ್ಲಿ ಬಹಳ ಭರ್ಜರಿ ಅಂತಿದ್ರು. ಬಟ್ ಇವು ಎರಡು ಮೈತ್ರಿ ಆದ್ಮೇಲೆ ಅವ್ರಿಗೆಲ್ಲ ಪಂಕ್ಚರ್ ಆಗೋಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಇವತ್ತ 12 ಮಂತ್ರಿಗಳು ಮನೆಯಾಗ ನಿಂತಾರೆ. ಅವ್ರು ಯಾರು ನಿಂದ್ರಲೇ ತಯಾರಿಲ್ಲ. ಯಾಕಂದ್ರೆ ಈ ಮೋದಿಯವ್ರ ಗಾಳಿಯಾಗ ನಾವೇನೇ ಕೊಚ್ಚಾಗೋಣ ಅಂತೇಳಿ ಇಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಬಂದಿದೆ. ಹಂಗಾಗಿ ಇವತ್ತು ದೇಶದಲ್ಲಿ ಇವತ್ತು ನಿಜಕ್ಕೂ ಮೊನ್ನೆ ಕೆಲವು ನಿರ್ಣಯಗಳು ಬಿಜೆಪಿ ಹೈಕಮಾಂಡ್ ಏನು ತಗೊಂಡಿದೆ, ಕೆಲವು ಟಿಕೆಟ್ ಕೊಡೋದ್ರಲ್ಲಿ ಇರಲಿ, ಕೆಲವು ಅಧಿಕಾರ ಕೊಡೋದ್ರಲ್ಲಿ ಆಗಲಿ, ಇವತ್ತು ದೇಶದಲ್ಲಿ ಒಂದು ಹೊಸ ವಾತಾವರಣ ಶುರುವಾಗಿದೆ. ಅದು ನಾವು ಮೆಚ್ಚಬೇಕಾಗುತ್ತೆ. ಅದಕ್ಕ ನಾವು ಕಾಂಗ್ರೆಸ್ ಬಗ್ಗೆದಾಗ, ಗ್ಯಾರಂಟಿಗಳ ಬಗ್ಗೆದಾಗ ಏನು ಮಾತಾಡೋದು ಬೇಕಾಗಿಲ್ಲ. ಇವತ್ತು ನಮ್ಮ ದೇಶ ಈ ಎಲೆಕ್ಷನ್ ಅಲ್ಲ, ಸನ್ಮಾನ್ಯ ಮೋದಿಜಿಯವ್ರದು, ರಾಹುಲ್ ಗಾಂಧಿಯವರು ತಮ್ಮ ಕ್ಷೇತ್ರದಲ್ಲಿ ನಿಂದಿರಲಿಕ್ಕೆ ತಯಾರಿಲ್ಲ. ಕೇರಳದಾಗ ಹೋಗಿ ನಿಂತಿರ್ಲತ್ತಾರ, ಕೇರಳದಾಗ ಇನ್ನು ಬಾಕಿಯವ್ರದ್ದು ಹಾಲತ್ ಅಡ್ಡದ, ಇಲ್ಲೇ ಒಬ್ಬರು ನಿಂದ್ರಕ್ಕೆ ತಯಾರಿಲ್ಲ. ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಆಗಿದೆ. ಅದಕ್ಕೆ ನಾವು ಹೆಚ್ಚಿಗೆ ಏನು ಬೇಡ, ನಮ್ಮ ದೇಶ ಮುನ್ನಡೆಸೋದಿದೆ ಮೋದಿಯವರ ನೇತೃತ್ವದಲ್ಲಿ. ಅಬ್ಜಿ ಬಾರ್ 400 ಪಾರ್, ಗೊತ್ತಾಯ್ತಾ? ನಾ ಹೇಳಿದೀನಿ ಮೊನ್ನೆ ಬೆಳಗಾವಿ ಸಿಕ್ಕರ, ನನ್ ದಕ್ಷಿಣ ಕ್ಷೇತ್ರದಾಗ ಒಂದ್ ನಾರ ಹಾಕ್ರಿ, ಅಬ್ಜಿ ಬಾರ್ 1 लाख ಪಾರ್ ಅಂತ ಹೇಳಿ ಅಷ್ಟು ಶ್ರಮ ಪಡ್ರಿ ಎಂಬ ನಿಟ್ಟಿನಲ್ಲಿ ನಾನು ಹೇಳಿದ್ದೀನಿ. ಅದಕ್ಕೆ ನಮ್ದೆಲ್ಲ ಮುಖಂಡರುಗಳು, ಎಲ್ಲ ತಾಲೂಕದು ಎಲ್ಲ ಕ್ಷೇತ್ರದ ಮುಖಂಡರುಗಳಿಗೆ ನಾ ಕಳಕಳಿನಿಂದ ಕೇಳ್ಕೊತೀನಿ, ಮೇ 7ನೇ ತಾರೀಕು ತನ ನಾವು ನಿದ್ದೆ ಮಾಡೋದು ಬೇಡ.
ನಾವು NDA ಕ್ಯಾಂಡಿಡೇಟ್ ಭಗವಂತ ಖೂಬಾ ಅವರಿಗೆ ಇವತ್ತು ಭಾರಿ ಬಹುಮತದಿಂದ ಗೆಲ್ಲಿಸಿ ದಿಲ್ಲಿ ಕಳಿಸುವಂತ ಕೆಲಸ ನಾವು ನೀವು ಕಲ್ತಿ ಶ್ರಮ ಪಡೋಣ ಎಂಬ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮುಗಿಸಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಗನ್ನಾಥ, ಜೈ ಬಿಜೆಪಿ. ನಿಮ್ಗೆ ಎಲ್ಲರಿಗೂ ಮೈತ್ರಿ ಧರ್ಮ ನಿಭಾಯಿಸಬೇಕಾಗಿದೆ. ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಹೇಳ್ತೀನಿ, ಇವತ್ತ ಅಭ್ಯರ್ಥಿ ನಮ್ಮ ಪಕ್ಷದಿರೋದ್ರಿಂದ ಎಲ್ಲಿಯೂ ಕೂಡ ಜಾತ್ಯತೀತ ಜನತಾದಳದ ಯಾವುದೇ ಕಾರ್ಯಕರ್ತಗ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ನಿಂತು ಅಂತ ಅನ್ಲಿಕ್ಕೆ ಇಲ್ಲ, ಅದು JDS ಕ್ಯಾಂಡಿಡೇಟ್ ನಿಂತು ಅನ್ನೋಷ್ಟು ಮಾನ ಮರ್ಯಾದೆ ತಮಗೆಲ್ಲರಿಗೂ ಸಿಗ್ತದೆ. ಇದರಲ್ಲಿ ಯಾವುದೇ ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ. ವಿಶೇಷವಾಗಿ JDS ನಲ್ಲಿ ಬಹಳಷ್ಟು ಅಲ್ಪಸಂಖ್ಯಾತ ಮುಖಂಡರಿದ್ದಾರೆ. ಕಾಂಗ್ರೆಸ್ ಏನ್ ಮಾಡಿದ್ದಾರೆ ಅಂದ್ರೆ ತುಷ್ಟೀಕರಣ ರಾಜನೀತಿ ಮಾಡಿ ಅಲ್ಪಸಂಖ್ಯಾತರನ್ನು ಬಿಜೆಪಿ ಅಂದ್ರೆ ಒಂದು ಭೂತ ಅಂತ ತೋರಿಸೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರೆ ಯಾವಾಗ್ಲೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ. ಅದಕ್ಕೆ ನಮ್ಮ ಅಲಿ ಸಾಹೇಬ್ರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. 2015ರಲ್ಲಿ ಯಮನ್ನಲ್ಲಿ ಹೌತಿ ವಿದ್ರೋಹಿಗಳು ಅಲ್ಲಿ ಆಕ್ರಮಣ ಮಾಡಿದ್ರು. ಆ ದೇಶದಲ್ಲಿ ಇರುವಂತಹ ವಿದ್ರೋಹಿಗಳು ಅಲ್ಲಿ ಸರಿ ಸುಮಾರು ನಮ್ಮ ದೇಶದ ಒಂದು 7-8 ಸಾವಿರ ಜನ ಅಲ್ಪಸಂಖ್ಯಾತರು ವಿಶೇಷವಾಗಿ ಯಮನ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಂಥವ್ರು ಅವರ ಆತಂಕದಲ್ಲಿ ಸಿಕ್ಕೊಂಡಿದ್ರಲ್ಲಿ ಆ ಆತಂಕವಾದಿಗಳ ಇದಕ್ಕೆ ಅವರು ಬಲಿಯಾಗುವಂತ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರ ಮಂತ್ರಿ VK ಸಿಂಗ್ ಅವರನ್ನು ಅಲ್ಲಿ ಕಳಿಸಿ ಆಪರೇಷನ್ ರಾಹತ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ, ಒಂದು ಯಾವ ರೀತಿ ಆಪರೇಷನ್ ಗಂಗಾ ಮೊನ್ನೆ ಯುಕ್ರೇನ್ ನಲ್ಲಿ ಆಯ್ತು ನಮ್ಮ ಮೆಡಿಕಲ್ ವಿದ್ಯಾರ್ಥಿಗಳು ತರೋದು, ಆ ರೀತಿ ಆಪರೇಷನ್ ರಾಹತ್ ಮಾಡಿ 5,600 ಜನರನ್ನು ಯಾವ ದೇಶದಲ್ಲಿ ಯಾವುದೇ ಹೆಲಿಕಾಪ್ಟರ್ ನಿಲ್ಲಕ್ಕೆ ಜಾಗ ಇಲ್ಲ, ಅಲ್ಲಿ ಏರೋಡ್ರಾಮ್ ಇಲ್ಲ, ಅವರನ್ನೆಲ್ಲ ಏರ್ ಲಿಫ್ಟ್ ಮಾಡಿಸಿ ಪಕ್ಕದ ಹಡಕಿನಲ್ಲಿ ಈಜಿಪ್ಟ್ ಒಯ್ದು ಅಲ್ಲಿಂದ ಏರೋಪ್ಲೇನ್ ಇಂದ ಈ ಕಡೆ ತಂದ್ರು. ಅದರಲ್ಲಿ ಕೇವಲ ಭಾರತದ 4,600 ಜನರು ಮತ್ತು ವಿಶ್ವದ ಬೇರೆ ಬೇರೆ ದೇಶಗಳದು 960 ಜನರನ್ನು ಅವ್ರ ದೇಶಕ್ಕೆ ಸುರಕ್ಷಿತವಾಗಿ, ಪಾಕಿಸ್ತಾನವನ್ನು ಸೇರಿದಂತೆ ಅಲ್ಲಿನ ನಾಗರಿಕರನ್ನು ಸುರಕ್ಷಿತವಾಗಿ ತಂದ್ರು. ಅದು ಬೇರೆ ಯಾವ ದೇಶದಿಂದ ಸಾಧ್ಯ ಇರಲಿಲ್ಲ. ಒಂದ್ ಕಡೆ ವಿದ್ರೋಹಿಗಳು, ಇನ್ನೊಂದು ಕಡೆ ಒಂದು ದೇಶ ಆತಂಕವಾದಂತಹ ದೇಶ, ಅಲ್ಲಿ ಯಾವುದೇ ಧರ್ಮ ನೋಡ್ಲಿಲ್ಲ, ಅಲ್ಲಿ ಯಾರು ಯಾವ ಧರ್ಮದವರಿದ್ದಾರೆ ಅಂತ ಹೇಳಿ ನೋಡ್ಲಿಲ್ಲ. ಇದು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇರುವಂತ ಕೆಲಸ. ಇವತ್ತು ಬೀದರ್ನಲ್ಲಿಯೇ ನಮಗೆ ಒಂದು ಎಕ್ಸಾಂಪಲ್ ಇದೆ. ನಮ್ಮ ಮೈನಾರಿಟಿ ಮೋರ್ಚಾದ ಒಬ್ಬ ನಾಯಕರಿದ್ದಾರೆ, ರಫರುದ್ದೀನ್ ಕಚೇರಿವಾಲಾ. ಅವ್ರಿಗೆ ಇವತ್ತು ಬೀದರ್ನ ಬೇರೆ ಯಾರಿಗೂ ಅಷ್ಟೊಂದು ದೊಡ್ಡ ಪದವಿ ಸಿಕ್ಕಿಲ್ಲ. ಅವ್ರಿಗೆ ಹಜ್ ಕಮಿಟಿ ಅಧ್ಯಕ್ಷ ಮಾಡಿದ್ರು. ಅದು ಚುನಾವಣೆಯಲ್ಲಿ ಕೆಲಸ ಅಧ್ಯಕ್ಷ ಮಾಡಿದ್ರು, ಸುಮ್ಮನೆ ಇದ್ದಲ್ಲ. ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಪದಾಧಿಕಾರಿಗಳ ನೀತಿ ಗೆಲ್ಲಿಸಿ ಅವರಿಗೆ ಅಧ್ಯಕ್ಷ ಮಾಡಿದ್ರು. ಆದ್ದರಿಂದ ಕಾಂಗ್ರೆಸ್ನವರು ಅಂತ ಮಾತ್ರ ಭಯ ಹುಟ್ಟಿಸಿದಾರ, ಅದಕ್ಕೆ ತಾವು ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಗುಜರಾತ್ನಲ್ಲಿ ಹೋದ್ರ, ಉತ್ತರ ಪ್ರದೇಶದಲ್ಲಿ ಹೋದ್ರ, ಅನೇಕ ಕಡೆ ಎಲ್ಲಿ ಮೈನಾರಿಟಿ ಸೀಟ್ಸ್ಗಳಿವೆಯೋ, ಅಲ್ಲಿ ಮೈನಾರಿಟಿ ಮೆಜಾರಿಟಿ ವೋಟ್ಸ್ ಇದೆಯೋ ಅಲ್ಲೆಲ್ಲ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ. ತಾವು ಈಗ ಬಂದಿದ್ರಿ, ನಮ್ಮ ಮೈತ್ರಿ ಇದರಲ್ಲಿ ಬಂದಿದ್ರಿ, ತಾವು ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮತ್ತು ತಮ್ಮ ಯಾವುದೇ ಗೌರವಕ್ಕೂ ಕೂಡ ಧಕ್ಕೆ ಆಗ್ಲಾರ್ದಪ್ಪೆ ನಾವು ನೋಡ್ಕೊಳ್ತೀವಿ ಅನ್ನುವಂತ ಮಾತನ್ನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ತಾವು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. ಭಾರತೀಯ ಜನತಾ ಪಕ್ಷ ಜನತಾದಳ ಜಾತ್ಯತೀತ ಪಕ್ಷ ಹೊಂದಾಣಿಕೆಯ ನಂತರ ಬೀದರದಲ್ಲಿ ಪ್ರಥಮ ಬಾರಿಗೆ ಜನತಾದಳದ ಮುಖಂಡರಾದಂತಹ ಬಂಡೆಪ್ಪ ಖಾಶೆಂಪುರ ಅವರ ನೇತೃತ್ವದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು, ಮುಖಂಡರನ್ನ ಮತ್ತು ಪದಾಧಿಕಾರಿಗಳನ್ನ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಸೋದರ ಸಮಾನರಾದಂಥ ಬಂಡೆಪ್ಪ ಖಾಶೆಪ್ಪಣ್ಣ ಅವರೇ, ನಮ್ಮ ಜಿಲ್ಲಾಧ್ಯಕ್ಷರಾದ ಸೋಮಣ್ಣ ಪಾಟೀಲ್, ಜನತಾದಳದ ಜಿಲ್ಲಾಧ್ಯಕ್ಷರಾದಂಥ ನಾನು ರಮೇಶ ಕ್ಲಾಸ್ಮೇಟ್ ಇದ್ದೀವಿ, ರಮೇಶ್ ಪಾಟೀಲ್ ಹಾಗೂ ಸೋದರ ಮಲ್ಲಿಕಾರ್ಜುನ್ ಖೂಬಾ ಅವರೇ, ಅಶ್ರಫ್ ಅಲಿ ಅವರೇ, ಸಂಜಯ್ ಅಕ್ಕಪುರ ಅವರೇ, ಸಾವಗಿ ಅವರೇ ಹಾಗೂ ಸಮಸ್ತ ಅನೇಕ ಅರ್ಧಕ್ಕಿಂತ ಜಾಸ್ತಿ ನಾವು ಪರಿಚಿತರಿದ್ದೀವಿ. ಎಲ್ಲ ಜನತಾದಳದ ಮುಖಂಡರೇ, ರಾಜನೀತಿ ನಿಂತ ನೀರಲ್ಲ. ರಾಜನೀತಿ ದಶಕಗಳ ಕಾಲ ಮುಂದೆ ಹೋಗ್ಬೇಕಾದ್ರೆ ದೂರದೃಷ್ಟಿ ಬೇಕು. ಇವತ್ತ ದೇವೇಗೌಡರೊಂದು ದೂರದೃಷ್ಟಿಯಿಂದನೇ ಕಳೆದ ಸುಮಾರು 6 ದಶಕಗಳಿಂದ ರಾಜ್ಯದಲ್ಲಿ ಇಷ್ಟು ವಯಸ್ಸಾದರೂ ಕೂಡ ಪಕ್ಷವನ್ನ ಜೀವಂತವಾಗಿಟ್ಟಿದ್ದಾರೆ ಮತ್ತು ಅನೇಕ ಬಾರಿ ಅಧಿಕಾರಕ್ಕೆ ಕೂಡ ತಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿರುವಂತಹ ಪರಿಸ್ಥಿತಿಯನ್ನ ನೀವು ಕಾಂಗ್ರೆಸ್ ವಿರೋಧಿಗಳು, ನಾವು
ಕಾಂಗ್ರೆಸ್ ವಿರೋಧಿಗಳು. ಮತ್ತು ಕಳೆದ 9 ತಿಂಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಸಂಪೂರ್ಣವಾಗಿ ಜನವಿರೋಧಿ ನೀತಿಗಳಿವೆ. ರೈತರು ಕಂಗಾಲಾಗಿದ್ದಾರೆ. ರೈತರಿಗೊಂದು ಸರ್ಕಾರದಿಂದ ಯಾವುದೇ ಪರಿಹಾರವನ್ನು ಕೊಡ್ತಂಥದ್ದು ಇಲ್ಲಿದ್ದವರೆಗೆ ಏನೂ ಆಗಿಲ್ಲ. ಈಗ ಇಂಥವೆಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿಬ್ಬರು ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗಿದ್ದು, ನಮ್ಮೆಲ್ಲರಲ್ಲಿ ಗೊತ್ತಾ, ನಿಮ್ಮ ಸಂಖ್ಯೆ ನೋಡಿದರೆ ಬಡ ನಿಜವಾಗ್ಲೂ ನಮ್ಮ ಜಿಲ್ಲಾಧ್ಯಕ್ಷರು ಅಂತ ಇದ್ದಾರೆ, ಏನು ಇಷ್ಟು ಹೊಡೆದು ಮಾಡ್ತಾ ಇದ್ದಾರ ಅಂದ ಅವ್ರದೇ ಆದಂಥದ್ದೊಂದು ಶಕ್ತಿ ಇರ್ತದ. ಆ ಶಕ್ತಿ ಇವತ್ತು ನಮ್ಗೆ ನೋಡ್ಲಿಕ್ಕೆ ಸಿಕ್ಕದ. ಹೀಗಾಗಿ ನಾವು ಸೌಭಾಗ್ಯವಾಗಿದ್ದೇವೆ ಅಂತಂದ್ರೆ ಎರಡು ಮಾತಿದೆ. ಈಗಾಗಲೇ ನಮ್ದು ಮಲ್ಲಿಕಾರ್ಜುನ್ ಕೂಡ ಹೇಳಿದ್ರು, ಕೆಲಸ ಮಾಡಾರಿ, ಆಮೇಲೆ ಒಳ್ಳೆಯದು ಕೆಲಸ ತಗೊಂಬರಿ. ನನ್ನ ಸ್ವಭಾವ ಹೊಸದೇನಲ್ಲ. ಈಗ ಜಿಲ್ಲೆಗೆ ಅನೇಕ ಇಲ್ಲಿದ ಮುಖಂಡರು ಜನತೆಗಳಿದ್ದಾರೋ ಅಥವಾ ನಂದು ಆತ್ಮೀಯರು ಇದ್ದಾರೋ ಅನ್ನೋದು ಅವ್ರಿಗೇನು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಅಷ್ಟು ನಿಕಟವಾಗಿ ಸಂಬಂಧಗಳನ್ನು ಇದ್ದವರಿದ್ದಾರೆ. ಮತ್ತು ನನ್ನ ಕಾರ್ಯ ಪದ್ಧತಿ, ನಾ ಬಿಜೆಪಿಲಿಂದ 2 ಬಾರಿ ಸಂಸದರಾದ್ಮೇಲೂ ಕೂಡ ಅನೇಕ ಜನ ನಿಮ್ಮ ಮುಖಂಡರು ಒಬ್ಬ ಜನಪ್ರತಿನಿಧಿಯಲ್ಲಿ ಏನಾದರೂ ಕೆಲಸಕ್ಕೆ ಬಂದಾಗ ನನ್ನ ವ್ಯವಹಾರವನ್ನ ನಾನು ಹೇಳಿದ್ರೆ ಸರಿಯಾಗಲ್ಲ, ಅವ್ರಲಿಂದನೇ ಕೇಳ್ಬೋದು. ನಾನು ಎಂದೂ ಜನಪ್ರತಿನಿಧಿ ಆದಮೇಲೆ ಭೇದ ಭಾವ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಅಫ್ಕೋರ್ಸ್ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅವ್ರ ಕೆಲಸ ಮಾಡಿಕೊಡೋಂಥದ್ದು ಆ ಪ್ರಿಯಾರಿಟಿ ಇರ್ತಿಲ್ಲ ಅಂತ. ಆದರೆ ಅದಕ್ಕೆ ಹೊರತುಪಡಿಸಿ ಯಾರೇ ಬಂದಿದ್ರು ಇಲ್ಲಿಯವರೆಗೆ 10 ವರ್ಷದವರೆಗೆ ನಾನು ಹೆಸರು ಕೇಳಲ್ಲ, ನಾನು ಆಫೀಸಿಗೆ ಬಂದಾಗ ಜಾತಿ ಕೇಳಲ್ಲ, ಊರು ಕೇಳಲ್ಲ, ರಾಜಕೀಯ ಪಕ್ಷ ಕೇಳಲ್ಲ. 10 ವರ್ಷ ಇಷ್ಟು ಧೈರ್ಯದಿಂದ ಹೇಳ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ ನಾನು ಯಾವ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದೀನಿ. ನಿಶ್ಚಿತವಾಗಿ ಈ ಬೀದರ್ ಜಿಲ್ಲೆದಾಗ ಹೋದ ಸರ್ತಿ ಇದೇ ಕ್ಯಾಂಡಿಡೇಟ್ ಇತ್ತು ಕಾಂಗ್ರೆಸ್ನ ನನ್ನ ಎದುರುಗಡೆ. ಅಷ್ಟೇ ಬಂಡಪ್ಪನವರ ಅಲ್ಲಿದ್ರು, ಈಗ ಇಲ್ಲಿ ಬಂದಾರ. ಸಹಜವಾಗಿ ಲೀಡ್ ಡಬಲ್ ಆಗೇಬೇಕಾಗ್ತದೆ. ಮತ್ತು ಆ ಕ್ಯಾಂಡಿಡೇಟಿಗೆ ಕಟ್ಟಾಕ ಕೆಲಸನ ಮಾಡ್ತೇನೆ ನನ್ನ ಶಕ್ತಿಗೆ, 2 ಮಾತಿಲ್ಲ. ಒಂದೇನೀಗ ಆ ಕ್ಯಾಂಡಿಡೇಟ್ ಆ ಪಾರ್ಟಿ ಬಳಿಗ ಏನು ಬಂಡವಾಳ ಇಲ್ಲ. ಬಂಡವಾಳ ಏನು ಮಾಡ್ಕೊಳತ್ತದ ಅಂದ್ರೆ ನಮ್ಮ ಮುಖಂಡರಿಗೆ ಫೋನ್ ಹಚ್ಚಿ ಮಾತಾಡೋದು, ನಿಮ್ಮ ಮುಖಂಡರಿಗೆ ಫೋನ್ ಹಚ್ಚಿ ಮಾತಾಡ್ಲಿತ್ತದ ನಾ ತಿಳ್ಕೊಂಡಿದ್ದೀನಿ. ಮನೆ ನಡೆದ ಏನೇನು ಬಂಡವಾಳ ಇಲ್ಲ ಅದ್ರದ್ದು, ಅದೇ ಏನು ಬಂಡವಾಳ ಇಲ್ಲ. ಇದು ಒಂದಿಷ್ಟ ನಾವು ಟೈಟ್ ಇಟ್ಕೊಂಡೆವು. ಅದು ನನಗೆ ಅನಿಸ್ತದ ನಾಮಿನೇಷನ್ ಆಗಿದ್ದು 2 ದಿನದಾಗ ಮತ್ತೆ ಹೋಲ್ಸತ್ತೆ ಮಲಗಿನ ಹಂಗೆ ಮಲಗೋತೈತಿ. ಮತ್ತು ನಾನು ನಮ್ಮ ಪಾರ್ಟಿದವ್ರ ಜೊತೆಯಲ್ಲಿ, ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಎಷ್ಟು ಆತ್ಮೀಯತೆ ಒಡನಾಟ ಅದನ್ನು ಅಷ್ಟೇ ನಿಮ್ಮ ಜೊತೆ ಇರ್ತದೆ. ನೀವು ಹೆಜಿಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಕು. ಏನಾಗ್ತದೆ ಇದಾಗ ನಮಗೆ ಮಾತಾಡ್ಸಿಲ್ಲ, ನಮಗೆ ಗೊತ್ತೇ ಹಿಡ್ದಿಲ್ಲ, ಗೊತ್ತಿರಲಿಲ್ಲ, ಸೋನ ಟೈಮ್ ತಗೋತದೆ. ಹೊರಗಿನ ಎಣ್ಣೆ ಮಾತಿಲ್ಲ. ಯಾಕಂದ್ರೆ ಪರಿಚಯನೇ ಹೊಸದ ಕೆಲವರು ಸರಿಗೆ ಆದಾಗ ಅದಕ್ಕೆ ಸಮಯ ತಗೊಳ್ತದೆ. ಆದರೆ ನನ್ನ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಬಂಡೆಪ್ಪನ ಹೇಳಿದ್ರು, ಕ್ಯಾಂಡಿಡೇಟ್ ನಮ್ದಂತ. ನಮ್ದು ಅನ್ನಂಥದ್ದು ನೀವು ಸ್ವೀಕಾರ ಮಾಡಿದ್ರಿ, ಭೇದ ಭಾವ ಅನ್ನೋದು ಪ್ರಶ್ನೆನೇ ಬರಲ್ಲ. ಮತ್ತು ನಾನು ತಿಳಿದಾರ್ದೆ ತಪ್ಪು ಭಾಳ ಕಮ್ಮಿ ಮಾಡ್ತೀನಿ. ನಾನು ಮನುಷ್ಯದಿಂದ ತಪ್ಪು ಮಾಡಲ್ಲ ಅಂತಲ್ಲ, ಭಾಳ ಕಮ್ಮಿ ತಪ್ಪು ಮಾಡ್ತೀನಿ. ನಾನು ಅಷ್ಟು ವಿಚಾರ ಮಾಡಿ ನಾನು ಎಲ್ಲರ ಜೊತೆ ಮಾತಾಡೋದಾಗಲಿ ಹೆಜ್ಜೆ ಇಡೋದಾಗಲಿ ಕೆಲಸ ಮಾಡ್ತೀನಿ. ಯಾವುದೂ ಇಲ್ಲ. ನೀವೆಲ್ಲರೂ ಇವತ್ತ ನಿಮ್ಮ ಬೂತ್ಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ಶಕ್ತಿ ಮೀರಿ ಹಾಲಿನ ಸಕ್ಕರೆ ಹಾಕಿದಾನೆ. ಭಾರತೀಯ ಜನತಾ ಪಾರ್ಟಿ ಹಾಲದ, ಅದರ ಸಕ್ಕರೆ ಹಾಕಿದಾನೆ. ಬೆರೆತರು ಎಲ್ಲರೂ ಹಾಲು ಕುಡಿಯೋಣ ಅನ್ನುವಂಥದ್ದನ್ನು ನಿಮ್ಗೆ ಆಹ್ವಾನವನ್ನು ಮಾಡ್ತೀನಿ. ನಾನು ಆಹ್ವಾನವನ್ನು ಮಾಡ್ತೀನಿ. ಮತ್ತು ಎಲೆಕ್ಷನ್ ಇರ್ತದ, ಹೆಚ್ಚು ಕಡಿಮೆ ಆಗ್ತಾ ಇರ್ತಾವ. ಯಾರು ಮನಸ್ಸಿನಾಗ ಅಸಮಾಧಾನ ಇಟ್ಕೊಂಬೋದು, ಕಾರಣ ಹೇಳೋದು ಮಾಡಬೇಕು. ಯಾಕಂದ್ರೆ ಚಾಲೆಂಜ್ ಅದ ನಮಗೆ.
ಎಲೆಕ್ಷನ್ ಗೆದ್ದೋದು ನಿಶ್ಚಿತ ನಾವೇ ಇದ್ವಿ, ಆದರೆ ಎಲೆಕ್ಷನ್ ಇರ್ತದೆ. ಅಷ್ಟೇ ಸೀರಿಯಸ್ ಆಗಿ ನಾವು ಜನರ ಜೊತೆಯಲ್ಲಿ ಕೆಲಸ ಮಾಡಬೇಕಾಗ್ತದೆ, ಅಷ್ಟೇ ಸೀರಿಯಸ್ ಆಗಿ ಮಾಡಬೇಕು. ಹೀಗಾಗಿ ವಿಶೇಷವಾಗಿ ಮತ್ತು ಮುಸ್ಲಿಂ ಬಾಂಧವರಿಗೆ ನಮ್ಮ ಅಶ್ರಫಲ್ಲಿದ್ದಾರೆ, ನಬಿ ಇದ್ದಾರೆ. ಸ್ವಾತಂತ್ರ್ಯ ಭಾರತದಲ್ಲಿ ಕಾಂಗ್ರೆಸ್ಸು ಇಡೀ ವಿಶ್ವದಾಗ ಮುಸ್ಲಿಂ ದೇಶ ಯಾವ್ದಾರ ಮತ್ತು ಮುಸ್ಲಿಂ ಯಾರೋ ಅಂತ ಕೇವಲ ಪಾಕಿಸ್ತಾನ ಕಡೆಗೆ ಮಾತ್ರ ತೋರ್ಸಕ್ಕೆ. ಕಾಂಗ್ರೆಸ್ ಎಷ್ಟು ದೊಡ್ಡ ತಪ್ಪು ಮಾಡೋಣ ಅಂತಂದ್ರೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನಕ್ಕೆ ಸಾಫ್ಟ್ ಕಾರ್ನರ್ ಇರೋದು. ಪಾಕಿಸ್ತಾನ ಜೊತೆಯಲ್ಲಿ ಸಾಫ್ಟ್ ಕಾರ್ನರ್ ಇದ್ರಲಿಂದ ನಮ್ಮ ದೇಶದಲ್ಲಿರುವಂಥ ಮುಸಲ್ಮಾನರು, ಯಾಕಂದ್ರೆ 1947ಕ್ಕಿಂತ ಮುಂಚೆ ಒಂದೇ ದೇಶ ಆಗಿತ್ತು. ಈ ದೇಶದಲ್ಲಿರುವಂತಹ ಮುಸಲ್ಮಾನರನ್ನ ನಮ್ಮ ಜೊತೆಲಿ ಇರ್ತಾರನ್ನುವಂತ ಭಾವನೆಯನ್ನು ಮೂಡಿಸ್ಬೇಕು. ಮತ ಬ್ಯಾಂಕ್ ಆಗಿ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಂತ ಕಾಂಗ್ರೆಸ್ ಇವತ್ತು ಇದರ ಪ್ರಧಾನಮಂತ್ರಿಯವರು 10 ವರ್ಷದಿಂದ ಯಶಸ್ವಿ ಪ್ರಧಾನಮಂತ್ರಿ. ಪಾಕಿಸ್ತಾನಕ್ಕೆ ಅದರ ಮಾನಸಿಕತೆಯಿಂದ ಅದರ ನಡವಳಿಕೆಯಿಂದ ಎಲ್ಲಿರೋದ ಅಲ್ಲಿಟ್ಟಿ ಪ್ರಧಾನಮಂತ್ರಿಗಳು ಅರಬ್ ದೇಶದ ಜೊತೆಯಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳು, अति श्रीमंत देशಗಳವ, 100% मुसलमान देशಗಳವ. आदर वो कैमरा अशरफ अली साहब पाकिस्तान से हटा के अरब देश की तरफ मुड़ के लिए कितना फर्क है, ಎಷ್ಟು ಫರಕ್ ಅದ ಸ್ವಲ್ಪ ಯೋಚನೆ ಮಾಡಬೇಕು. ಕಾಂಗ್ರೆಸ್ ಯಾವಾಗ ಫಕಾತ ಪಾಕಿಸ್ತಾನ ತೋರಿಸಿ ನಮ್ಮ ದೇಶದ ಮುಸಲ್ಮಾನರಿಗೆ ಭಯವನ್ನು ಹುಟ್ಟಿಸಿ ಕೆಲಸ ಮಾಡಿದ್ರು. ಮೋದಿನವರು ಅದಕ್ಕಿಂತ ದೊಡ್ಡ ಪ್ರಮಾಣದಾಗ ಅತಿ ಶ್ರೀಮಂತ ರಾಷ್ಟ್ರಗಳು ಮುಸ್ಲಿಂ ದೇಶದ್ದು ಗೌರವದು ಪದಕಗಳನ್ನು ಅವ್ರಿಗೆ ಕೊಟ್ಟರು. ಸುಮ್ಮನೆ ಕೊಡ್ತದ ಅದು अरब कंट्री. ಅದಕ್ಕೆ सभी लोग जितने भी मुसलमान भाई हैं, आप पाकिस्तान की तरफ देखना छोड़ो, आप अरब देश की तरफ देखो, तभी जाकर के तुम्हारा डेवलपमेंट होता है. और जब इंसान के अंदर सोच बदलता है, सोच ही एक बहुत इंपॉर्टेंट रहता है क्यों हमको आगे लेकर जाने वाले. दो विचारों को मैंने बताया. और मेरे स्वभाव में आप सभी मुसलमान भाई कहीं Incoming voice call from Raju Gunali. कोई भेदभाव नहीं होता, तुमको साथ लेके जाएंगे. निश्चित रूप से हम जीत रहे, बड़ा मार्जिन से हम जीतेंगे. और लगातार इस जिले के डेवलपमेंट के लिए रात दिन कोई भेदभाव के बिना आपके साथ में कंधे से कंधे हाथ लगा के मैं काम करने के लिए तैयार हूं. और चुनाव 34-35 दिन रहेगा और तन मन धन से बड़ा ताकत लगा के हमने ये चुनाव लड़ेंगे. लोगों के बीच अभी मैं लगातार लोगों के बीच रहने वाला ये कार्यकर्ता हूँ. पिछले 10 साल से एमपी बना तब से लेकर के अब तक मैं लोगों के बीच कभी हटा ही नहीं. 7 महीने में 3 बार मैं लोकसभा का प्रवास किया हूँ. 7 महीने. अभी मेरा टिकट डिक्लेयर होने के बाद 8 के 8 विधानसभा में 2 बैठकें करके आया हूँ. अभी मेरे कार्यकर्ता का झटपट स्तर पर मैंने अभी मीटिंग कर रहा हूँ, हर दिन 4-4. तो इतना बढ़िया माहौल है. लोग वोट डालने के लिए बिल्कुल निर्णय लेके बैठे हैं. बस हम चुनाव प्रक्रिया में कांग्रेस को कोसों दूर पीछे रखना, कोसों दूर. अभी आज का दिन में 10-15 दिन के अंदर मेरा जो प्रवास हो रहा है, मेरा जो पार्टी का मीटिंग्स बैठकें हो रही है, कोसों थोड़ा नियम रखा है. और आज आप भी हमारा साथ जुड़ने के बाद और कहीं कोसों दो उसको पीछे रखना, और कहीं कोसों दो उसको चुनाव खत्म होने तक कहीं पास में आने देना ही नहीं. इसके लिए सब एकजुट होकर के अपने को काम करना है. और नेगेटिव बात करने का जरूरत ही नहीं है, सिर्फ पॉजिटिव बात. आप भी अभी
अभी आप अभी तक लोगों के बीच में अभी गए नहीं होंगे, लेकिन आप एक बार जाइए, अभी आपको पता चलेगा। और आज एनडीए 26 पार्टी से ज्यादा दलों का एनडीए है, और सभी दल छोटे छोटे तबके की प्रभाव की पार्टियां हैं। आज जो वंचित वर्ग है, उस वर्ग का भी पार्टी हमारा साथ में जुड़ा हुआ। कहाँ इंडिया अलायंस 8 महीना पहला जोड़ा, फेविकाल में कोई दम नहीं था, फिर बिछड़ गया। क्या नबी जी, इसका फेविकाल में कुछ दम नहीं था। इंडिया अलायंस बोलते हैं, इंडिया पूरा नहीं बोलते हम लोग, इंडिया अलायंस। हाँ, इंडिया अलायंस, तो वो ये निकल के अलायंस कर देते, इंडिया हो जाता। तो उसका परिस्थिति ऐसी है, खत्म ही हो गया वो, उसमें कुछ बचा ही नहीं। बस मैं ज्यादा नहीं बात करूंगा। आगे जो दोनों पार्टी के वरिष्ठ एक समन्वय बैठक करके जो प्रोग्राम डालेंगे, मैं साथ दूंगा। सभी का साथ लेने का अपेक्षा भी करता हूं, और सबको मैं विश्वास भी देता हूं कि मैं आपके साथ में हूं, और मैं आपके ऊपर इतना ही भरोसा करता हूं कि आप 100% मेरे पीछे आप खड़े हैं, 100%। और कांग्रेस के बातें हम करना जरूरत ही नहीं है। वो कांग्रेस के कैंडिडेट पिछले इलेक्शन में मैं बहुत करीब से देखा हूँ, बहुत करीब से देखा हूँ। क्या होता है, कभी कभी इंसान उतना बड़ा ना रहता, लेकिन चर्चा में उससे बड़ा बातें हम करते रहते। ये करने का कोई जरूरत नहीं कैंडिडेट के बारे में। कैंडिडेट तो नाम के वास्ते है, लेकिन उसका पिताजी है कैंडिडेट अपने लिए। लेकिन उसका स्वभाव को आज साहब, उसको हमको जिताना नहीं है। मुझे फोन करके बोला, दलित बंधु लोग मेरे को संगठन के लोग आकर के मिलके बोले, माइनॉरिटी लोग मतलब क्रिश्चियन लोग बोले मुझे, सब उसका स्वभाव में हमको पड़ता नहीं है। तो इसी के लिए हम लोग आगे और ज्यादा से ज्यादा काम करेंगे। मेरे 2 बात मैं समाप्त करता हूँ। धन्यवाद। ಕ್ಷೇತ್ರದ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದು ಎಲ್ಲ ಇಂಪಾರ್ಟೆಂಟ್ ಮುಖಂಡರುಗಳು ಮತ್ತು ಅಭ್ಯರ್ಥಿಗಳು ಎಲ್ಲರಿಗೆ ಏನದಲ್ಲ ಕರೆಸಿ ಇವತ್ತು ಮೊದಲನೇ ಬಾರಿಗೆ ಇವತ್ತು ಸಂಸದರು ಮತ್ತು ಅಭ್ಯರ್ಥಿಗಳು ಶ್ರೀಮಾನ್ ಭಗವಂತ ಖೂಬಾಜಿಯವರಿಗೂ ಕರೆಸಿ ಇವತ್ತು ಎಲ್ಲ ಒಂದು ರೀತಿಯಿಂದ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರೂ ನಾವು ಯಾವ ರೀತಿ ನಾವು ಅಸೆಂಬ್ಲಿಯಲ್ಲಿ ನಾವು ಫೈಟ್ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನದಲ್ಲ ನಮ್ಮ NDA ಅಭ್ಯರ್ಥಿಗೆ ಇವತ್ತು ಶ್ರಮ ಪಡಬೇಕು ಮತ್ತು ಭಾರಿ ಬಹುಮತದಿಂದ ಎಲ್ಲರೂ ಗೆಲ್ಲಿಸಬೇಕು ಮತ್ತು ಶ್ರಮ ಪಡಬೇಕು. ಮೇ 7ನೇ ತಾರೀಕುವರೆಗೆ 6 ಗಂಟೆವರೆಗೆ ಎಲ್ಲರೂ ನಿದ್ದೆ ಮಾಡಬಾರ್ದು, ಆ ಒಂದು ಅಭ್ಯರ್ಥಿಗೆ ಗೆಲ್ಲಿಸಕ್ಕೆ ಶ್ರಮ ಪಡಬೇಕು ಎಂಬ ನಿಟ್ಟಿನಾಗಿ ಎಲ್ಲರೂ. ಮತ್ತು ಇನ್ನೊಂದು ಖುಷಿಯಾಗಿ ನಾನು ಹೇಳಕ್ಕೆ ಬಯಸ್ತೀನಿ, ಇವತ್ತು ನಮ್ಮ ಪಕ್ಷದಲ್ಲಿದ್ದಂಥ ಎಲ್ಲರೂ ಇನ್ಕ್ಲೂಡಿಂಗ್ ಮೈನಾರಿಟಿ ಅಣ್ಣ ತಮ್ಮರು ಒಬ್ಬರು ಸಿಂಗಲ್ ಮನುಷ್ಯ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಎಲ್ಲ ನಮ್ಮ ಸ್ಟ್ರೆಂತ್ ಹಂಗೆ ಇದೆ. ನಾವು ಯಾವ ರೀತಿ ನಮ್ಮ ಎಲೆಕ್ಷನ್ಗೆ ಹೋದಾಗ ನಾವು ಮಾಡ್ತಿದ್ದೆವು ಅದಕ್ಕಿಂತ ಹೆಚ್ಚಿಗೆ ಏನದಲ್ಲ ಈ ಒಂದು ಅಭ್ಯರ್ಥಿಗೋಸ್ಕರ NDA ಅಭ್ಯರ್ಥಿಗೋಸ್ಕರ ಭಗವಂತ ಖೂಬಾಜಿಯವ್ರಿಗೋಸ್ಕರ ಇವತ್ತು ದೇಶ ಮುನ್ನಡೆಸೋಂಥ ಕೆಲಸ ಮಾಡಬೇಕಾಗಿದೆ. ಮೋದಿಜಿಯವರ ನೇತೃತ್ವದಲ್ಲಿ ಇನ್ನೂ ದೇಶ ಇನ್ನೂ ಭಾಳಷ್ಟು ಮುಂದೆ ಹೋಗಬೇಕಾಗಿದೆ. ಮತ್ತು ಸನ್ಮಾನ್ಯ ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರ ಒಂದು ನಿರ್ದೇಶನ, ನಮ್ಮ ಪಕ್ಷದ ವರಿಷ್ಠರು HD ಕುಮಾರಸ್ವಾಮಿ ಅವರ ನಿರ್ದೇಶನ 28 ಕ್ಷೇತ್ರ ಗೆಲ್ಲಂತ ಒಂದು ವಾತಾವರಣ ಮತ್ತು ಪ್ರಯತ್ನ ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ. ಮತ್ತು ಖಂಡಿತ ಬೀದರ್ನಲ್ಲಿ ಮೊದಲೇನು ಲೀಡ್ ಇತ್ತು ಅದಕ್ಕಿಂತ ಹೆಚ್ಚಿನ ಲೀಡ್ನಿಂದ ಈ ಕ್ಯಾಂಡಿಡೇಟ್ ಗೆಲ್ಲುತ್ತೆ. ಮತ್ತು ಎಲ್ಲರೂ ನಾವು ನಮ್ಮ ಪಕ್ಷದಿಂದ ಶ್ರಮ ಹಾಕ್ತೀವಿ. ನಮ್ಮ ಮಾಜಿ ಶಾಸಕರು ಮಲ್ಲಿಕಾರ್ಜುನ್ ಖೂಬಾ ಅವರು ಮತ್ತು ಎಲ್ಲೋ ಭಾಳಷ್ಟು ನಮ್ಮ ಎಲ್ಲ ಅಧ್ಯಕ್ಷರುಗಳು ಮುಖಂಡರು ಎಲ್ಲ ಬಂದಾರೆ. ಇವತ್ತು ಒಳ್ಳೆ ರೀತಿಯಿಂದ ವಾತಾವರಣದಲ್ಲಿ ಚರ್ಚೆ ಆಗಿದೆ ಮತ್ತು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಕಾಂಗ್ರೆಸ್ ನಮ್ಮ ನೋಡಿ, ನನಗೆ ಅದು ಎಲ್ಲ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಇದ್ದಂಥ ಎಲ್ಲರೂ ಇವತ್ತು ಮೀಟಿಂಗ್ನಲ್ಲಿ ಇದ್ದಾರೆ. ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ನೀವು ಅವ್ರಿಗೆ ಮಾತಾಡ್ತೀವಿ. ಸರ್, ಈಗ ಕಾಂಗ್ರೆಸ್ದವ್ರು ಅದೇ ಈ ಮೈತ್ರಿ ಬಗ್ಗೆ ಲೇವಡಿ ಮಾಡ್ತಾ ಇದ್ದಾರೆ. ಏನಂತ ಕಾಂಗ್ರೆಸ್ ಅದೇ ಈ ಮೈತ್ರಿ ಸರಿ ಇಲ್ಲ, ಅಪವಿತ್ರ ಮೈತ್ರಿ ಇದೆ, ಹಾಗಿದೆ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವ್ರದ್ದು ಪಂಕ್ಚರ್ ಆಗೋಗ್ಬಿಟ್ಟಿದೆ.
ಯಾಕಂತಂದ್ರೆ ಇವತ್ತು ನಿಜಕ್ಕೂ ನನ್ನಂತವನಿಗಾರ ಭಾಳ, ಯಾಕಂದ್ರೆ ನಾನು ಒಂದು ಜಮಾನದಾಗ ಅಲ್ಲಿಂದೇ ಬಂದವು. ಅವತ್ತಿನ ಕಾಂಗ್ರೆಸ್ಸು ಇವತ್ತು ವೀಕ್ ಕಾಂಗ್ರೆಸ್. ಒಬ್ಬ ಮನುಷ್ಯಾಗ ಒಂದು ಡಿಕ್ಟೇಟ್ ಮಾಡಿ ಇಲ್ಲಿ ನಿಂದ್ರು ಎಂಬ ಹೇಳಂತ ಕೆಪಾಸಿಟಿ ಕಾಂಗ್ರೆಸ್ ಉಳಿದಿಲ್ಲ. ಯಾಕಂದ್ರೆ ಅವ್ರ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರೇ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂದಿರ್ಲಕ್ಕೆ ತಯಾರಿಲ್ಲ, ಯಾವುದು ಅಮಿತಿಯಲ್ಲಿ. ಅರೆ ಸೋಲು ಗೆಲು ಇರ್ತದ್ರಿ ರಾಜಕೀಯದಲ್ಲಿ, ಓಡೋಗಂತ ಕೆಲಸ ಯಾರ ಮಾಡ್ತಾರ? ಆ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ಒಬ್ಬರ ಮಂತ್ರಿ ಇವತ್ತು ಕರ್ನಾಟಕದಲ್ಲಿ ನಿಂತಿದ್ದಾರ, ಯಾಕೆ ನಿಂತಿಲ್ಲ? ಸೋಲಿನ ಭಯ ಅದೇನು ಸರ್? ಅರೆ ನಾನು ನೋಡಿದ್ದೀನಿ ಒಂದು ಕಾಲದಲ್ಲಿ ಭಾಳ ದೊಡ್ಡ ದೊಡ್ಡ ಲೀಡರ್ಸಿಗೆ ಏನದಲ್ಲ ಅವ್ರ ಪಕ್ಷದಿಂದ ನಿಂದಿರ್ಸಿದ್ರು. ಇವತ್ತು ಸೋಲಿನ ಭಯ ಇದೆಯೋ ಇನ್ನೊಂದು ಭಯ ಇದೆಯೋ, ಬಟ್ ಒಬ್ರು ನಿಂತಿಲ್ಲ. ಎಲ್ಲ ಅವ್ರ ಮಕ್ಕಳು ಸಹೋದರರು ಅವರು ಇವರು ಅಂತವರಿಗೆ ನಿಲ್ಸಿದ್ದಾರೆ. ಈಗ ಇದು ಕಾಂಗ್ರೆಸ್ ಆಗಿದೆ. ಲೋಕಸಭಾ ನಮ್ಮ ಬಗ್ಗೆದಾಗ ಏನ್ ಮಾತಾಡ್ತಾರ ಅವರು? ಲೋಕಸಭಾ ಎಲೆಕ್ಷನ್ ಸರ್ಕಾರ ಹೋಗ್ತೇನೆ ಸರ್, ರಾಜ್ಯದ ಸರ್ಕಾರ ಬೀಳ್ತೇನೆ ಸರ್ಕಾರ, ಅದು ಎಲ್ಲರೂ ಹೇಳಿದಾರಲ್ಲ. ನಿಮ್ದು ಅಭಿಪ್ರಾಯ ಏನಿದೆ? ಜೆಡಿಎಸ್ ಹಿರಿಯ ಮುಖಂಡರಾಗಿ ನೋಡಿ, ರಾಜ್ಯದ ಸರ್ಕಾರ ಕೇಳಿ, ಇವತ್ತು ಇವ್ರು ನಡೆಸ್ತಾ ಇದ್ದಂತ ಸರ್ಕಾರ ₹1 ಡೆವಲಪ್ಮೆಂಟ್ ಇಲ್ಲ. ಯಾವುದೇ ಒಂದು MLA ಕ್ಷೇತ್ರಕ್ಕ ಎಡಿಷನಲ್ ಫಂಡ್ ಆಗಿ ಯಾವ್ದಾರ ರೋಡಿಗಾಗಲಿ ಇನ್ನೊಂದಾಗಲಿ ನಾವು ಶಾಸಕರಾಗಿ ಹಿಂದೆ ಕೆಲಸ ಮಾಡಿದ್ದೀವಿ. ವರ್ಷಕ್ಕೆ ಎಷ್ಟು ಕೋಟಿ ಬರ್ತಿತ್ತು ರೋಡಿಗೆ, ಇನ್ನೊಂದಕ್ಕ. ಇವತ್ತು ರೈತರ ಹಾಲತ್ ಏನಿದೆ ನಮ್ಮ ಕರ್ನಾಟಕದಲ್ಲಿ? ಇವತ್ತು ಬರೀ ಗ್ಯಾರಂಟಿ. ಯಾವ ಗ್ಯಾರಂಟಿ? ರೈತ ಗ್ಯಾರಂಟಿ ಕೊಟ್ರೆ ಎಲ್ಲ ಗ್ಯಾರಂಟಿ ಕೊಡ್ರಿ, ರೈತಗೆ ಗ್ಯಾರಂಟಿ ಇಲ್ಲ ಅಂದ್ಮೇಲೆ ನಿಮ್ಮ ಸರ್ಕಾರ ಉಳಿಯಲ್ಲ, ನೀವು ಉಳಿಯಲ್ಲ ಅಂತ ಪರಿಸ್ಥಿತಿ. ಜೆಡಿಎಸ್ ಬಿಜೆಪಿ ಒಂದಾಗಿ ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿದ್ರೆ ಇಲ್ಲ, ನಾವು ಒಂದಾಗೋದಿಲ್ಲ. ಅವ್ರ ಬಲ್ಲೆ ನಾವು ಒಂದಾಗಿದ್ದೇವೆ. ನಾವು ಹೆಂಗ್ ಮತ್ತಿಂದೇ ಒಂದಾಗೋದಿರ್ತದ, ಗೊತ್ತಾಯ್ತಾ? ಅವ್ರ ಬಲ್ಲೆ ಬಹಳಷ್ಟು ಸಮಸ್ಯೆಗಳಾಗ್ತಾವ. ಮೊನ್ನೆ ಎಸ್ ಮಂದಿ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದ್ರು ಹೇಳಿ. ನಾವು ಹಂಗೆ ಕೇಳಿ, ನಾವು ನಮ್ಮ ಸರ್ಕಾರ ಇದ್ದಾಗ ನಾವು ಹಂಗೆ ಯಾಕ್ರಿ 1, 2, 17 ಮಂದಿ ರಾತೋರಾತ್ ಹೋಗಿದ್ರೆ ಮುಂಜೆ ನಾವೇ ಪರೇಶಾನ್ ಆಗಿಲ್ಲ. ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಎದ್ದು ಬರ್ಬೋದು. ಮಂಡ್ಯದಲ್ಲಿ ಸುಮಲತಾ ಅವರು ಹಿಂದೆ ಸರಿತಾರ ಅಂತ ನೋಡಿ, ನಿನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಶ್ರೀಮತಿ ಸುಮಲತಾಜಿಯವ್ರ ಮನೆಗೆ ಏನು ಹೋಗಿದಾರ, ನಿಜಕ್ಕೂ ಭಾಳ ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀನಿ. ಆ ಸಹೋದರಿಯರವರಿಗೆ ಒಳ್ಳೆ ರೀತಿಯಿಂದ ಇವತ್ತು BJP ಅವರಾಗಲಿ JDS ಅವರಾಗಲಿ ಇವತ್ತು ಅಭ್ಯರ್ಥಿ ಕುಮಾರಸ್ವಾಮಿ ಅವರಾಗಿರೋದ್ರಿಂದ ಅವ್ರ ಬೆಂಬಲ ಏನು ಅವರು ಕೇಳಿಕ್ಕೆ ಹೋಗಿದ್ದಾರೆ, ಅದು ಒಳ್ಳೆ ಬೆಳವಣಿಗೆ ಇದೆ. ಖಂಡಿತ ಅದರಿಂದ ನಮ್ಮ ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅವ್ರ ನಡೆಗಳು ಒಳ್ಳೆ ರೀತಿಯಿಂದ ಇರುತ್ತೆ ಎಂಬ ನಿಟ್ಟಿನಲ್ಲಿ ಸಂದರ್ಭ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಒತ್ತಡ ಇರ್ತಾ ಇದೆ ಎಂಬ ಸುದ್ದಿ ಇದೆ. ನೋಡಿ, ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಸಣ್ಣ ಇಲ್ಲಿ ನಮ್ಮ ಊರುಗೋದಾಗೆಲ್ಲ ನಿನಗೆ ಆ ಮೆಂಬರ್ ಮಾಡ್ತೇವೆ, ಈ ಮೆಂಬರ್ ಮಾಡ್ತೇವೆ. ಈಗ ಅದು ಏನೋ ಗ್ಯಾರಂಟಿ ಮಾಡಿದಾರಲ್ಲ, ಮ್ಯಾಕ್ ಕ್ಯಾಬಿನೆಟ್ ರ್ಯಾಂಕ್ ಇದು ಕೊಟ್ಟಿದ್ದಾರೆ, ಚೇರ್ಮನ್ ಕೊಟ್ಟಾರ. ಕೆಳಗಡೆ ತಾಲೂಕಾ ಲೆವೆಲ್ದಾಗೆಲ್ಲ ನೀವು 25,000 ನಿಮಗೆ ತನಕ ಕೊಡ್ತೇವೆ, ಮತ್ತು ಕೆಳಗಿನವ್ರಿಗೆ ಡೆಪ್ಟಿದವನಿಗೆ 20,000 ಕೊಡ್ತೀವಿ, ಮತ್ತು ಕೆಳಗಿನವ್ರಿಗೆಲ್ಲ 15,000 ಕೊಡ್ತೀವಿ ಅಂತೇಳಿ ಮನೆ ಓಡಾಡ್ತಾವ್ರೆ, ಗೊತ್ತಾಯ್ತಾ? ಇಲ್ಲ, ಅವರು ನಿನ್ನೆ ಮಾತಾಡಿದಾರೆ ನನಗೆ, ನಾಳೆ ಬಿಟ್ಟು ನಾಡ್ದು ಬರ್ತಾ ಇದ್ದಾರೆ, ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಅದರಲ್ಲಿ ಬೇರೆ ಮಾತು. ಈ ಕರ್ನಾಟಕದಲ್ಲಿ ಶಕ್ತಿಯನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿದೆ. ಅದೇ ರೀತಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಬಂಡೆಪ್ಪ ಕಾಶೆಂಪುರ ಅಣ್ಣನವರ ಒಂದು ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಮೇಶ್ ಪಾಟೀಲ್ ಅವರೆಲ್ಲ ಮುಖಂಡರ ನೇತೃತ್ವದಲ್ಲಿ ಒಳ್ಳೆ ಸಕಾರಾತ್ಮಕ ವಿಚಾರಗಳನ್ನು ಇವತ್ತು ಸಭೆ ನಡೆದಿದೆ. ಈ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ, ಎಲ್ಲರೂ ಒಗ್ಗಟ್ಟಿನಿಂದ ಮತ್ತೊಮ್ಮೆ NDA ಅಭ್ಯರ್ಥಿಯಾದಂಥ ನಾನು ಭಗವಂತ ಗೆಲ್ಲಿಸಬೇಕನ್ನುವಂಥ ನಿರ್ಣಯ ಮಾಡಿದೆ. ಖಂಡಿತವಾಗಿಯೂ ಇವರೆಲ್ಲರ ಒಗ್ಗಟ್ಟಿನ ಮಂತ್ರದಿಂದ ನಾವು ಪ್ರಚಂಡ ಬಹುಮತದಿಂದ ಗೆಲ್ತೀವಿ ಮತ್ತು ಎಲ್ಲರೂ ಒಂದೇ ಮನಸ್ಸಿನಿಂದ ಮಾಡಬೇಕನ್ನುವಂಥ ಸಂಕಲ್ಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರ ಸಂಖ್ಯೆ ಕೂಡ ಜನತಾದಳ ಪಕ್ಷದಲ್ಲಿ ದೊಡ್ಡ ಸಂಖ್ಯೆ ಇದೆ. ಅವರೂ ಕೂಡ ಇಲ್ಲ, ನಾವು ಬಂಡಪ್ಪಣ್ಣನವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ BJPಯನ್ನು ಅಂದರೆ NDA ಅಭ್ಯರ್ಥಿಯನ್ನು ಗೆಲ್ಲಿಸಬೇಕನ್ನುವಂಥದ್ದನ್ನು ಬಹಳಷ್ಟು ಹೃತ್ಪೂರ್ವಕವಾದಂಥ ಒಂದು ವಾತಾವರಣ ನಿರ್ಮಾಣವನ್ನು ಮಾಡಿ ಇವತ್ತು ಮತ್ತಷ್ಟು ನನಗೆ ಕೂಡ ಒಳ್ಳೆಯ ವಾತಾವರಣದಲ್ಲಿ ಇದು ಮತ್ತಷ್ಟು ಆ್ಯಡ್ ಆಗಿ ಮತ್ತಷ್ಟು ಒಳ್ಳೆ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಸರ್, ಎಲ್ಲ ಕಡೆ ಅದೇ ಬಿರು ಬಿಸಿಲಲ್ಲಿ ಪ್ರಚಾರ ಅಬ್ಬರ ನಡೆಸ್ತಾ ಇದ್ರಿ, ಯಾವ ರೀತಿ ಜನರ ಬೆಂಬಲ ಸಿಗ್ತಾ ಇದೆ ಸರ್? ನೋಡಿ, ಜನ ಬೆಂಬಲ ಅಭೂತಪೂರ್ವದಂಥ ಜನ
ಜನ ಈಗಾಗಲೇ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷದಿಂದ ನಾವು ಮಾಡಿದಂಥ ಕೆಲಸಗಳನ್ನು ಮತ್ತು ವಿಶೇಷವಾಗಿ ಈಗ ಜನತಾ ದಳ ನಮ್ಮ ಜೊತೆಯಲ್ಲಿ ಬಂದಿರೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮರ್ಥನೆ ಸಿಗ್ತಾ ಇದೆ ಮತ್ತು ಈ ಸಾರಿ 2 ಚುನಾವಣೆಗಿಂತನೂ ಜಾಸ್ತಿ ಅಂತರದಿಂದ ಇಲ್ಲಿ ನಾವು ಗೆಲ್ತೀವಿ ಅನ್ನುವಂಥದ್ದನ್ನು ಜನರ ಒಂದು ಮಾನಸಿಕತೆ. ನಿನ್ನೆ ನಿಮ್ಮ ಸ್ವಕ್ಷೇತ್ರ ಔರಾದ್ನಲ್ಲಿ ಖಂಡ್ರೆ ಅವರು ಸಭೆ ಮಾಡಿ ಔರಾದಕ್ಕೆ ನಿಮ್ದು ಕೊಡುಗೆ ಏನಿದೆ 10 ವರ್ಷದಲ್ಲಿ ಶೂನ್ಯ ಕೊಡುಗೆ ಇದೆ ಅಂತೇಳಿ. ಯಾವ ರೋಡ್ಲಿಂದ ಹೋಗ್ಯಾರ ಔರಾದಿಗೆ ಅವರು? ನಮ್ಗೆ ಗೊತ್ತಿಲ್ಲ ಸರ್, ನಿಮಗೆ ಗೊತ್ತಿರ್ಬೇಕು. ಔರಾದ್ ನಿಮ್ಮದು ಹಾಲಿಕೆಲಿಂದ ವಾಯ ಸಂಗಮ್ ಓದಿದ್ರು ನಾ ಮಾಡಿದ ರೋಡ್ ಮೇಲಿಂದ ಹೋಗಿರ್ತಾರೆ, ಬೀದರ್ಲಿಂದ ಹೋದ್ರು ನಾ ಮಾಡಿದ ರೋಡ್ ಮೇಲಿಂದ ಹೋಗಿರ್ತಾರೆ. ಹೀಗಾಗಿ ಆ ಮನುಷ್ಯಾಗ ಅಹಂಕಾರಲಿಂದ ಕಣ್ಣ ಕುಡ್ಡಾಗ್ಯಾವ, ಕಿವಿ ಕಿವುಡಾಗ್ಯಾವ, ಒಳ್ಳೇದು ಮಾತು 4 ಮಾತಾಡ್ಲಿಕ್ಕಂತೂ ಬಾಯಿ ಇಲ್ಲನೇ ಇಲ್ಲ. ಅಂಥ ಮನುಷ್ಯನಿಗೆ ನಾನೇನು ಉತ್ತರ ಕೊಡಬೇಕಾಗ್ತದೆ? ನಾನು 10 ವರ್ಷದ ಲೆಕ್ಕವನ್ನು ಜನತೆ ಮುಂದೆ ಇಡ್ತಾ ಇದ್ದೀನಿ ಮತ್ತು ನಾನು ಕೂಡ ಸುಮಾರು ಒಂದು 65 ವರ್ಷದ ಅವರ ಕುಟುಂಬ ರಾಜಕಾರಣ ಏನು ಮಾಡಿದೆ ಆ ಲೆಕ್ಕನ ಕೂಡ ಕೇಳ್ತೇನೆ. ಯೋಗ್ಯತೆ ಇಲ್ಲ, ಪಾಲ್ಕಿಯಲ್ಲಿ ಒಂದು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸ್ಟೇಡಿಯಂ ಕಟ್ಸಿಲ್ಲ ಇಲ್ಲಿಯವರೆಗೆ. ಅವ್ರೇನಂದು ಅಭಿವೃದ್ಧಿ ವಿಷಯದಲ್ಲಿ ಕೇಳ್ತಾರೆ ಅವರು. ಅವ್ರ ಪಕ್ಷದಲ್ಲಿ ಈಗ BR ಪಾಟೀಲ್ ಇರ್ಬೋದು, ರಾಜಶೇಖರ್ ಪಾಟೀಲ್ ಇರ್ಬೋದು, ಸಾಕಷ್ಟು ಘಟಾನುಘಟಿ ನಾಯಕರು ಮುನಿಸ್ಕೊಂಡಿದ್ದಾರೆ ಸರ್. ಏನು ಹೇಳ್ತೀವಿ? ನೋಡ್ರಿ, ಈಶ್ವರ್ ಖಂಡ್ರೆದ ಅಹಂಕಾರಿ ಸ್ವಭಾವಕ್ಕೆ ಯಾರು ಮತ್ತು ಒಪ್ಪಲು ಬಾ ಅವ್ರ ಅಹಂಕಾರ ಅವ್ರಿಗೆ ತಿಂತಿದ್ದಿ ಚುನಾವಣೆ. ಸರ್, ಬಿಜೆಪಿಯಲ್ಲಿ ಏನು ಆಕಾಂಕ್ಷಿಗಳಿದ್ರಲ್ಲ ಅವರೆಲ್ಲ ಒಂದಾಗಿದ್ದಾರೆ ಜೊತೆ ಪ್ರಚಾರಕ್ಕೆ. ಮೊದಲು ಒಂದೇ ಇದ್ದರು, ಪಕ್ಷದಲ್ಲಿ ಟಿಕೆಟ್ ಬೇಡೋದ್ರಲ್ಲಿ 2 ಮಾತಿದ್ದಿಲ್ಲ, ಎಲ್ಲರೂ ಒಂದೇ ಇದ್ದಾರೆ ಮತ್ತು ಎಲ್ಲರಿಗೂ ಕೆಲಸಕ್ಕೆ ಪ್ರಚಾರಕ್ಕೆ ಎಲ್ಲರೂ ಅವ್ರವ್ರ ಪಾಡಿಗೆ ಕೆಲಸ ಮಾಡ್ಲಂತಾರೆ. ಎಲ್ಲ ಶಾಸಕರೆಲ್ಲ ನನ್ನ ಜೊತೆ ಇದ್ದಾರೆ ಮತ್ತು ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಇದ್ರಲ್ಲ ಎಲ್ಲರೂ. ಬಿಜೆಪಿ ನಾಯಕರ ಹುಷಾರಿರಿ, ಚುನಾವಣೆ ನಂತರ JDS ನಮ್ಮನ್ನೇ ಬಿಟ್ಟಿಲ್ಲ, ಇನ್ನು ನಿಮ್ಮನ್ನೇನು ಬಿಡೋದಿಲ್ಲ ಅಂತಂದು ಮನವಿ ಮಾಡಿದ್ದಾರೆ ಸರ್ DK ಶಿವಕುಮಾರ್ ಅವರು. ನೋಡಿ, ಆ DK ಶಿವಕುಮಾರ್ ಅವರು ಏನು ಹೇಳಿದಾರೋ ಅದು ಅವ್ರಿಗೆ ಮುಬಾರಕ್. ನಾವು ಇಬ್ಬರು ಸೇರಿದ್ಮ್ಯಾಗ ಈಗ ಅವ್ರದ್ದು ಚುನಾವಣೆ ನಂತರ ಅವ್ರ ಶಾಸಕರಲ್ಲಿ ಸಾಕಷ್ಟು ಅಸಮಾಧಾನ ಇದೆ, ಅದು ಸ್ಫೋಟ ಆಗ್ತದೆ ಹಂಗೆ ಖಂಡಿತವಾಗಿ. ಧನ್ಯವಾದ.